ನಮಸ್ತೆ ವೀಕ್ಷಕರೇ, ಇವತ್ತು ವಿಶೇಷವಾಗಿ ಕರ್ಕಟಕ ರಾಶಿಯಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ಮಾತಾಡೋಣ ಬನ್ನಿ. ಕರ್ಕಟಕ ರಾಶಿ, ಅದರಲ್ಲೂ ಇಂಪಾರ್ಟೆಂಟ್ಲಿ ಆಗಸ್ಟ್ 2026 ಅಲ್ಲಿ ಲಾಟ್ ಆಫ್ ಚೇಂಜಸ್, ತುಂಬ ಚೇಂಜಸ್ನ ನೋಡುವಂಥದ್ದಿದೆ, ತುಂಬ ಬೆನಿಫಿಟ್ಸ್ನ ನೋಡುವಂಥದ್ದಿದೆ, ತುಂಬ ವ್ಯತ್ಯಾಸಗಳು ಲೈಫಲ್ಲಿ ಆಗುವಂಥದ್ದಿದೆ. ಏನೆಲ್ಲ ಇದೆ? ವಿಶೇಷವಾಗಿ ಸೂರ್ಯ ಮತ್ತು ಗುರು ಅಂದರೆ ಮಂತ್ ಬಿಗಿನಿಂಗಲ್ಲಿ, ಶುರುವಾದ ತಿಂಗಳಲ್ಲಿ ಆಗಸ್ಟ್ ತಿಂಗಳು ವಿಶೇಷವಾಗಿ ಸೂರ್ಯ ಮತ್ತು ಗುರು ಎರಡೂ ಕೂಡ ಕರ್ಕಟಕ ರಾಶಿಯಲ್ಲೇ ಇರುವಂಥದ್ದು. ಅದು ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಗುರು ಕರ್ಕಟಕ ರಾಶಿಯಲ್ಲಿ ಉಚ್ಚಸ್ಥಾನ ಅಂದಾಗ ಇವಾಗೆಲ್ಲ ನಡೀತಾ ಇರುವಂತಹ ಎಕನಾಮಿಕಲ್ ಚೇಂಜಸ್ಸು, ನಿಮ್ಮ ಲೈಫಲ್ಲಿ ನಡೀತಾ ಇರುವಂತಹ ಚೇಂಜಸ್ಸು, ನಿಮ್ಮ ಲೈಫಲ್ಲಿ ಆಗ್ತಾ ಇರುವಂತಹ ಘಟನೆಗಳು, ಸಿಚುವೇಶನ್ಸು ಎಲ್ಲವೂ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಡೆಫಿನೆಟ್ ಆಗಿ ಚೇಂಜಸ್ ಆಗ್ತಿದೆ ಅಂತ. ಸೊ ಬನ್ನಿ ವಿಶೇಷವಾಗಿ ನಕ್ಷತ್ರಗಳನ್ನ ತಿಳ್ಕೊಳ್ಳೋಣ. ಕರ್ಕಟಕ ರಾಶಿಯಲ್ಲಿ ವಿಶೇಷ ಈ 3 ನಕ್ಷತ್ರಗಳು ನಿಮ್ಗೆ ಇದ್ದೇ ಇರುತ್ತೆ. ಮೊದಲನೇದು ಪುನರ್ವಸು ನಕ್ಷತ್ರ 4ನೇ ಚರಣ, ಪುಷ್ಯ ನಕ್ಷತ್ರ 4 ಚರಣಗಳು, ಆಶ್ಲೇಷ ನಕ್ಷತ್ರ 4 ಚರಣಗಳು. ಸೊ ಪುನರ್ವಸು 1, 2, 3 ನಾವು ಆಲ್ರೆಡಿ ಮಿಥುನ ರಾಶಿಯಲ್ಲಿ ನೋಡಿದ್ದೀವಿ. ನಿಮಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸು ಕರೆಕ್ಟಾಗಿ ಗೊತ್ತಿದ್ದು, ಕರ್ಕಟಕ ರಾಶಿಯೇ ಗೊತ್ತಿದ್ದು, ಇದರಲ್ಲಿ ಯಾವುದಾದ್ರು ಒಂದು ನಕ್ಷತ್ರ ಖಂಡಿತ ಇದ್ದೇ ಇರುತ್ತೆ, ಅದರಲ್ಲಿ ಯಾವುದಾದ್ರು ಒಂದು ಚರಣ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಇಲ್ಲ ಮ್ಯಾಮ್ ನನಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿಲ್ಲ, ಬಟ್ ನನ್ನ ಹೆಸರು ಬಲದ ಮೇಲೆ, ಅಂದರೆ ನನ್ನ ಹೆಸರು ಈ ಅಕ್ಷರಗಳಿಂದ ಸ್ಟಾರ್ಟ್ ಆಗ್ತಿದೆ, ಆ ಒಂದು ಬಲದ ಮೇಲೆ ನಾನು ಈ ಪ್ರಿಡಿಕ್ಷನ್ಸ್ನ ನೋಡ್ಬೋದಾ? ಖಂಡಿತ ನೀವು ಮಾಡ್ಬೋದು. ಯಾವ ಹೆಸರುಗಳು? ಮೇನ್ ಪುನರ್ವಸು 4ನೇ ಚರಣಕ್ಕೆ ಮೇನ್ HI ಅಂತ ಬರುತ್ತಲ್ಲ, ಆ ಒಂದು ಲೆಟರು. ಪುಷ್ಯ 4 ಚರಣಗಳು ಕರ್ಕಟಕ ರಾಶಿಯಲ್ಲಿರುತ್ತೆ, ಹೂ, ಹೇ, ಹೋ ಮತ್ತು ಡ. ಆಶ್ಲೇಷ 4 ಚರಣಗಳು, ಡಿ, ಡು, ಡೇ ಮತ್ತು ಡೋ. ಈ ಹೆಸರುಗಳನ್ನ ಡೆಫಿನೆಟ್ಲಿ ಇಡಬೇಕು. ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಆಗ್ತದೆ? ನೀವು ನಿಮಗೆ ಹುಟ್ಟುವಂತಹ ಮಗು ಇರಬಹುದು, ನಿಮಗೂ ಕೂಡ ಈ ಹೆಸರಲ್ಲಿ, ಈ ಒಂದು ಲೆಟರ್ಸಲ್ಲಿ ಹೆಸರುಗಳನ್ನ ಇಟ್ಟಿರಬೇಕು. ಬೈ ಚಾನ್ಸ್ ನಿಮ್ಮದು ಕರ್ಕಟಕ ರಾಶಿ ಇದ್ದು. ಬನ್ನಿ ನೋಡೋಣ, ನನ್ನ ಪ್ರೋಗ್ರಾಮ್ ಎಷ್ಟು ಜನ ಕರ್ಕಟಕ ರಾಶಿಯನ್ನು ನೋಡ್ತಾ ಇದ್ದೀರಾ. ಅದರಲ್ಲೂ ಪುನರ್ವಸು ನಕ್ಷತ್ರದವರು, ಪುಷ್ಯ ನಕ್ಷತ್ರದವರು ಮತ್ತು ಆಶ್ಲೇಷ ನಕ್ಷತ್ರದವರು ತುಂಬ ಜನ ಕನ್ಸಲ್ಟೇಷನ್ಸ್ನ ತೊಗೊಳ್ತಾ ಇದ್ದು, ನಿಮ್ಮ ಹೆಸರುಗಳ ವಿಚಾರ ಇರ್ಬೋದು, ಸೆಲೆಬ್ರಿಟೀಸ್ ಇರ್ಬೋದು, ಅವರು ನೆಕ್ಸ್ಟ್ ಲೆವೆಲ್ಸ್ಗೆ ಬರುವಂಥವ್ರು, ಫ್ರೀಲಾನ್ಸರ್ಸ್ ಇರ್ಬೋದು, ಪ್ರತಿಯೊಬ್ಬರು ತೊಗೊಳ್ತಾ ಇದ್ದೀರಾ. ನಿಮ್ಮ ನೆಕ್ಸ್ಟ್ ಫ್ಯೂಚರ್ಸ್ನ, ನಿಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಸಕ್ಸಸ್ನ ಯಾವ ರೀತಿ ನೀವು ಗಮನಿಸಬಹುದು, ತಿಳ್ಕೋಬಹುದು, ಮತ್ತು ಹೇಗೆ ಅದನ್ನು ನೀವು ಮಾಡ್ಕೋಬೇಕು. ಲೈಫಲ್ಲಿ ಎಷ್ಟೋ ಸಲ ಇರುತ್ತೆ. ಈಗ ನೀವು ಜನರಲಾಗೆ ನೋಡ್ತಾ ಇರ್ಬೋದು, ಆ ರಾಶಿಯವ್ರಿಗೆ ಚೆನ್ನಾಗಿದೆ, ಈ ರಾಶಿಯವ್ರಿಗೆ ಚೆನ್ನಾಗಿದೆ, ಇವರಿಗೆ ಬಂಪರ್ ಆಫರ್ ಇದೆ, ಇವರಿಗೆ ರಾಜಯೋಗ ಇದೆ ಅಂತ ಹೇಳಿ. ಬಟ್ ನಿಮ್ಮ ಲೈಫಲ್ಲಿ ನಿಜವಾಗ್ಲೂ ಅದು ನಡೀತಿದೆಯಾ? ಎಷ್ಟೋ ಜನಕ್ಕೆ ನಡೀತಿರಲ್ಲ. ಇನ್ಫ್ಯಾಕ್ಟ್ ನನ್ನ ಹತ್ರ ಕನ್ಸಲ್ಟೇಷನ್ ಬರೋ ಅಂತ ಹೇಳ್ತಿರ್ತಾರೆ, ಚೆನ್ನಾಗಿದೆ ಅಂತ ಹೇಳ್ತಾರೆ ಮೇಡಮ್, ಬಟ್ ನನಗೆ ಅದೇನೂ ಚೆನ್ನಾಗೇ ಇಲ್ಲ, ಇನ್ಫ್ಯಾಕ್ಟ್ ತುಂಬ ಪ್ರಾಬ್ಲಮಲ್ಲಿ ಹೋಗ್ತಿದ್ದೀನಿ, ಸಾಲಗಳ ಸಮಸ್ಯೆನೂ ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ಆಗಸ್ಟ್ ತಿಂಗಳಲ್ಲಿ ವಿಶೇಷವಾಗಿ ಒಂದು ಗುಡ್ ನ್ಯೂಸ್ ಅಂದರೆ, ಹಳೆ ಏನಾದರೂ ಸಾಲಗಳನ್ನ ನೀವು ಕೊಟ್ಟಿದ್ರೆ, ಫ್ರೆಂಡ್ಸ್ಗಿರ್ಬೋದು ಅಥವಾ ಯಾರಿಗಾದ್ರು ಈಸ್ಕೊಂಡು ಕೊಟ್ಟಿರ್ತೀರಾ ಅಥವಾ ನೀವೇ ಕೊಟ್ಟಿರ್ತೀರಾ, ಇದೊಂದು ದೊಡ್ಡ ಪ್ರಾಬ್ಲಮ್ ಅಲ್ಲ. ಸಾಲಕ್ಕೆ ಸಿಕ್ಕಾಕೊಂಡಿರೋವಂಥದ್ದು, ಅಂದರೆ ಸಾಲ ಸಿಕ್ಕಾಕೊಂಡಿರೋವಂಥದ್ದು ಒಂದು ಸಮಸ್ಯೆ. ಆದರೆ ಪಾಪ ನೀವು ಯಾವತ್ತಾದ್ರೂ ಈಸ್ಕೊಂಡು ಕೊಟ್ಟಿರ್ತೀರ, ಅಂದರೆ ನಿಮ್ಮ ಒಂದು ಭರವಸೆಯ ಮೇಲೆಗೆ ನೀವು ಅವ್ರಿಗೆ ಇನ್ನೊಬ್ರಿಗೆ ಸಾಲ ತೆಗೆಸ್ಕೊಟ್ಟಿರ್ತೀರ, ಅವ್ರಿಗೆ ಅದನ್ನು ಬೆನಿಫಿಟ್ ಮಾಡೋಣ, ಏನೋ ಕಷ್ಟದಲ್ಲಿರ್ತಾರೆ, ಏನೋ ಸಮಸ್ಯೆಲಿರ್ತಾರೆ ಅಂತ ಹೇಳಿ. ಬಟ್ ಅವ್ರು ನಿಮಗೆ ಹಿಂತಿರುಗಿ ಕೊಟ್ಟದೇ ಇದ್ದಾಗ ನೀವು ಅಲ್ಲಿ ಸಮಸ್ಯೆಗೆ ಸಿಕ್ಕಾಕೊಳ್ತೀರಾ. ಯಾಕಂದರೆ ನಿಮ್ಮ ಭರವಸೆ ಮೇಲೆ ಇನ್ನೊಬ್ರು ನಿಮಗೆ ಕೊಟ್ಟಿರ್ತಾರೆ, ಅಥವಾ ನಿಮಗಂದರೆ ನೀವು ಸಹಾಯ ಮಾಡೋಕ್ಕೆ ಬಯಸ್ತಿರೋಂಥವ್ರು. ತುಂಬ ಜನ ಸಿಕ್ಕಾಕೊಂಡಿರೋಂಥದ್ದು ಗೊತ್ತಿದೆ. ಈ ತಿಂಗಳಲ್ಲಂತೂ ಯಾವುದೋ ಒಂದು, ನಿಮಗೆ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಯಾವುದಾದ್ರೂ ಒಂದಂತೂ ನಿಮಗೆ ಬೆನಿಫಿಟ್ ಖಂಡಿತ ಆಗುತ್ತೆ. ಯಾಕಂದರೆ ಪಾಪ ಮಲ್ಟಿಪಲ್ ಥಿಂಗ್ಸಲ್ಲೂ ಸಿಕ್ಕಾಕೊಂಡಿರ್ತೀರ. ಮತ್ತು ಏನಾದರೂ ಒಂದು ನೀವು ಒಡವೆನ ಬಿಡಿಸ್ಕೊಂಬರೋವಂಥದ್ದು. ತುಂಬ ಜನ ನಾನು ಪ್ರೋಗ್ರಾಮ್ ಮಾಡಿದ್ದೆ, ಯಾವ ರೀತಿ ಅದು ಪ್ಲೆಜ್ ನೀವು ನಿಮ್ಮ ಗೋಲ್ಡನ್ನು ನೀವು ನೀವು ಬಳಸ್ತಿರೋಂತಹ ಗೋಲ್ಡನ್ನು ನೀವು ಅಂಗಡಿಗಳಲ್ಲಿ, ಅಂದರೆ ಈ ಬ್ಯಾಂಕ್ಗಳಲ್ಲೋ ಅಥವಾ ಯಾವುದೋ ಒಂದು ಲೋನ್ ಸ್ಕೀಮ್ಸ್ಗಳಲ್ಲೋ ನೀವು ಪ್ಲೆಜ್ ಮಾಡಿಬಿಟ್ಟಿರ್ತೀರ. ವಿಶೇಷವಾಗಿ ಗೋಲ್ಡ್ ನಾನು ಹೇಳ್ತಿರೋಂಥದ್ದು, ಅದನ್ನು ಬಿಡಿಸ್ಕೊಂಡು ಬರೋಕ್ಕಾಗ್ದಿರಾ, ಅದಕ್ಕೊಂದು ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿರ್ತೀರ. ಅಥವಾ ಬಿಡಿಸ್ಕೊಂಡು ಬಂದರೂ ಕೂಡ ಮನೇಲಿ ಇಳಿಸ್ಕೊಳಕ್ಕಾಗಲ್ಲ, ಮತ್ತೆ ಕೊಡ್ತಾ ಇರ್ತೀರ. ಅದು ಒಂದು ಸಮಸ್ಯೆ ಈ ಆಗಸ್ಟಲ್ಲಿ ನಾನು ನೋಡ್ತಾ ಇರೋಂಥದ್ದು. ಯಾವುದಾದ್ರೂ ಒಂದು ಗೋಲ್ಡ್ನ ನೀವು ಬಿಡಿಸ್ಕೊಂಡು ಬಂದಿರೋಂಥದ್ದು ಇದ್ರೂ ಅದು ಮತ್ತೆ ಹೋಗುವಂಥ ಚಾನ್ಸಸ್ ತೋರಿಸ್ತದೆ. ಅದು ಯಾರಿಗೋಸ್ಕರನೋ ಸಹಾಯ ಮಾಡೋಕ್ಕೆ ಹೋಗಿ ನೀವು ಅದನ್ನು ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋವಂಥದ್ದು, ಅಥವಾ ನಿಮ್ಮ ಗೋಲ್ಡನ್ನು ನೀವು ಬಿಡಿಸ್ಕೊಂಡು ಬರುವಂಥದ್ದು ಯಾವುದೋ ಒಂದು ಅನುಕೂಲಕರವಾಗಿ, ಅಂದರೆ ನಿಮ್ಮ ಜಾತಕಾನುಸಾರ ನಿಮ್ಮ ಗ್ರಹಗತಿಗಳ ಮೇಲೆ ಖಂಡಿತ ಅದು ನಿಮಗೆ ಎಫೆಕ್ಟ್ ಆಗೇ ಆಗುತ್ತೆ. ಒಂದಲ್ಲ ಒಂದು ನೀವು ಟ್ರಾನ್ಸಾಕ್ಷನ್ ಗೋಲ್ಡಲ್ಲಿ ಖಂಡಿತ ಮಾಡಿರ್ತೀರ. ಕರ್ಕಟಕ ರಾಶಿಯಲ್ಲಿ ಹುಟ್ಟಿರುವಂಥವ್ರು ನೀವು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ತಿಂಗಳ ಪೂರ್ತಿ ನೀವು ಗಮನಿಸ್ಕೊಂಡು ನೋಡಿ, ಡೆಫಿನೆಟ್ಲಿ ನಿಮ್ಗೆ ಆ ಟ್ರಾನ್ಸಾಕ್ಷನ್ ಆಗೇ ಆಗಿರುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ಗೋಲ್ಡ್ ಹೋಗೋವಂಥದ್ದು, ಬರೋವಂಥದ್ದು, ಅಥವಾ ಖರೀದಿ ಮಾಡೋವಂಥದ್ದು, ಅಥವಾ ಇನ್ಯಾರೋ ನಿಮಗೆ ತಂದು ಕೊಟ್ಟರು, ಅಥವಾ ಏನೋ ಒಂದು ಸಿಗೋವಂಥದ್ದು. ಎಸ್, ವೆರಿ ಇಂಪಾರ್ಟೆಂಟು. ಸಿಗೋವಂಥದ್ದು ಕೂಡ ಇದೆ ನಿಮಗೆ. ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಗೋಲ್ಡ್ ಟ್ರಾನ್ಸಾಕ್ಷನ್ ಖಂಡಿತ ಈ ತಿಂಗಳಲ್ಲಿ ಸಾಧ್ಯತೆ ಇದ್ದೇ ಇದೆ. ಹಸ್ಬೆಂಡ್ ವೈಫ್ ವಿಚಾರ, ಎಸ್ ಓಕೆ ನಡೀತಾ ಇದೆ ಮ್ಯಾಮ್, ಜಗಳಗಳಿದ್ದೇ ಇರುತ್ತೆ, ಅದು ಕಂಟಿನ್ಯೂ ಇದ್ದೇ ಇರುತ್ತೆ. ಹೊಸದಾಗಿ ಯಾರಾದರೂ ಆಗಮನ ಆಗುವಂಥದ್ದು, ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೀವು ಯಾರಾದರೂ ಸಪ್ರೇಟ್ ಆಗಿತ್ತು ಅಂತಂದರೆ, ಹೊಸದಾಗಿ ನಿಮ್ಮ ಲೈಫಲ್ಲಿ
ಬೇರೆ ಯಾರು ಎಂಟ್ರಿ ಆಗುವಂಥದ್ದು ಅಂದರೆ ನ್ಯೂ ಪರ್ಸನ್ ಎಂಟರ್ ಆಗುವಂಥದ್ದು, ನಿಮಗೆ ಹೊಸ ರಿಲೇಷನ್ಸಲ್ಲಿ ನೀವು ಎಂಟರ್ ಆಗುವಂಥ ಚಾನ್ಸಸ್ ತೋರಿಸ್ತಾ ಇದೆ. ಕರ್ಕಟಕ ರಾಶಿಯವರು ಅದರಲ್ಲೂ ಆಶ್ಲೇಷ ನಕ್ಷತ್ರದವ್ರಿಗಂತೂ ಎಕ್ಸಾಕ್ಟ್ ಬರುತ್ತದು. ಪುಷ್ಯ ನಕ್ಷತ್ರ, ಪುನರ್ವಸು ನಕ್ಷತ್ರ ಅಷ್ಟೊಂದೇನು ಎಫೆಕ್ಟ್ ಅಂದರೆ ಏನು ಹೊಸ ಎಂಟ್ರಿ ಅನ್ನೋಂಥದ್ದು ಎಫೆಕ್ಟ್ ಅಷ್ಟೇನು ಕಾಣೋದಿಲ್ಲ. ಹೊರಗಿನ ದೇಶಕ್ಕೆ ಹೋಗುವಂಥದ್ದು, ಪುನರ್ವಸು ನಕ್ಷತ್ರದವ್ರ ಲೈಫಲ್ಲಿ ನೀವು ಆನ್ಸೈಟ್ ಆಪರ್ಚುನಿಟಿ ಹೋಗುವಂಥದ್ದು ಅಥವಾ ಹೊರಗಿನ ದೇಶಕ್ಕೆ ಹೋಗುವಂಥ ಚಾನ್ಸಸ್ ಬರುತ್ತೆ. ಇದಕ್ಕಿದ್ದಂಗೆ ಅನ್ನೋನ್ ಆಗಿರ್ಬೋದು, ಅಥವಾ ಈಗ ಆಲ್ರೆಡಿ ನಿಮಗೆ ಪ್ರಾಸೆಸ್ ಆಗ್ತಿರ್ಬೋದು, ನೀವು ಹೋಗ್ತೀರಾ, ಟ್ರಾವೆಲ್ ಮಾಡ್ತೀರಾ ಅನ್ನೋಂಥದ್ದು ತೋರಿಸ್ತಿದೆ. ನಿಮ್ಮ ಒಂದು ಆಪರ್ಚುನಿಟಿ, ಆ ಒಂದು ನಿಮ್ಮ ಲೈಫ್ಗೆ ಸಕ್ಸಸ್ ಇದೆ. ಹೋಗ್ಬೋದಾ ಮ್ಯಾಮ್? ಎಸ್, ಖಂಡಿತ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಕೆರಿಯರ್ ಡೆವಲಪ್ಮೆಂಟ್ ಆಗುತ್ತೆ, ನಿಮ್ಮ ಫ್ಯೂಚರ್ ಲೈಫ್ಗೆಲ್ಲ ತುಂಬ ಅದು ಇಂಪಾರ್ಟೆಂಟ್ ಆಗುತ್ತೆ, ಸಕ್ಸಸ್ ಆಗುತ್ತೆ ಆ್ಯಂಡ್ ಬೆನಿಫಿಟ್ ಆಗುತ್ತೆ ಡೆಫಿನೆಟ್ಲಿ. ಇಂಥದ್ದೆಲ್ಲ ನಿಮಗೆ ಆಪರ್ಚುನಿಟೀಸ್ ತುಂಬ ಕಡಿಮೆ. ಅದರಲ್ಲೂ ಈಗ ನಡೀತಾ ಇರೋಂತಹ ವಾರಲ್ಲಿರ್ಬೋದು, ವಾರ್ ಝೋನ್ಸಲ್ಲಿ, ಅಂದರೆ ಸ್ಪೆಷಲಿ ಇರಾನ್ ಅಥವಾ UK ಆ ಕಡೆ ಎಲ್ಲ ಹೋಗಬೇಕು ಅಂದರೆ ನಿಮಗೆಲ್ಲ ತುಂಬ ಕಷ್ಟ ಆಗ್ತಿದೆ. ಇತ್ತೀಚೆಗೆಲ್ಲ ನಾನು ಸುಮಾರು ಗಮನಿಸ್ತಾ ಇದ್ದೀನಿ, ಇನ್ನೇನು ನಾನು ಟಿಕೆಟ್ ಬುಕ್ ಮಾಡಬೇಕು ಮ್ಯಾಮ್, ಇನ್ನೇನು ನಂಗೆ ವೀಸಾ ಪ್ರೊಸೆಸ್ ಆಗಬೇಕು, ಅಷ್ಟರಲ್ಲಿ ನನಗೇನೋ ಬ್ಲಾಕ್ ಆಗ್ತಿದೆ ಅಥವಾ ಬರ್ತಿಲ್ಲ ಅಥವಾ ಏನೋ. ಎಕನಾಮಿಕಲ್ ಚೇಂಜಸ್ಸು ಇರುತ್ತೆ. ನಿಮ್ಮ ಜಾತಕದಲ್ಲಿ ಇರಬಹುದು, ಕನ್ಫರ್ಮ್ ಆಗಿ ನೀವು ಹೋಗ್ತೀರಾ, ಬಟ್ ಎಕನಾಮಿಕಲಿನೂ ನಿಮಗೆ ಸಪೋರ್ಟ್ ಆಗಬೇಕಲ್ಲ. ದೇಶಾದ್ಯಂತ ಸಮಸ್ಯೆಗಳಲ್ಲಿದ್ದಾಗ, ಅಂದರೆ ಕಂಪ್ಲೀಟ್ ವರ್ಲ್ಡ್ ವೈಡಲ್ಲೇ ಸಮಸ್ಯೆಗಳಲ್ಲಿದ್ದಾಗ ಕೆಲವು ಸಲ ನಿಮ್ಗೆ ಅದು ಎಫೆಕ್ಟ್, ನಮ್ಗೆ ಅದು ಬೆನಿಫಿಟ್ ಆಗಲ್ಲ. ಜಾತಕದಲ್ಲಿ ಇದ್ರೂ ನನಗದು ಸಿಗ್ತಿಲ್ಲ ಅನ್ನೋವಂಥದ್ದು ತುಂಬ ಜನ ಅದನ್ನು ಎಕ್ಸ್ಪೀರಿಯನ್ಸ್ ಆಗಿರ್ತೀರ. ನೀವು ನನ್ನ ಹತ್ರ ಕನ್ಸಲ್ಟೇಷನ್ ಬಂದಾಗ ತುಂಬ ಜನ ಅದನ್ನು ಹೇಳ್ತಿದ್ರಿ. ಕರ್ಕಟಕ ರಾಶಿಯವರು ಇಂಟರ್ವ್ಯೂ ಹೋಗ್ತಾ ಇರೋಂಥವ್ರು, ಜಾಬ್ಗೆ ಸಂಬಂಧಪಟ್ಟಂಗೆ ಪ್ರಯತ್ನ ಮಾಡ್ತಾ ಇರೋಂಥವ್ರು, ಫ್ರೀಲಾನ್ಸಿಂಗ್ ಸಂಬಂಧಪಟ್ಟಂಗೆ ಪ್ರಯತ್ನ ಮಾಡ್ತಿರೋಂಥವ್ರು, ಮಲ್ಟಿ ಲೆವೆಲಲ್ಲಿ ಚೆನ್ನಾಗಿದೆ. ಬೈ ಚಾನ್ಸ್ ನಿಮ್ದು ಏನಾದ್ರು ಬಿಸ್ನೆಸ್ಸು, ಮಾರ್ಕೆಟಿಂಗು, ಸೇಲ್ಸು ಇಂಥವೇನಾದ್ರು ಇದ್ದರೆ ಖಂಡಿತ ಇದೆ. ಈ ಒಂದು ಬ್ರೇಸ್ಲೆಟ್ನ ಹಾಕ್ಕೊಳ್ಳಿ, ತುಂಬ ಬೆನಿಫಿಟ್ ಆಗುತ್ತೆ. ಆಶ್ಲೇಷ ನಕ್ಷತ್ರ, ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಪುನರ್ವಸು 4ನೇ ಚರಣ ಮಾತ್ರ ಕರ್ಕಟಕ ರಾಶಿಯಲ್ಲಿ ಬರುವಂಥದ್ದು. ಈ ಒಂದು ಬ್ರೇಸ್ಲೆಟ್ನ ಧರಿಸ್ಕೊಳ್ಳಿ, ತುಂಬ ಬೆನಿಫಿಟ್ ಆಗುತ್ತೆ. ತುಂಬ ಜನ ಈಗ ಆಲ್ರೆಡಿ ಹಾಕೊಂಡಿರೋ ಪಾಸಿಟಿವ್ ಫೀಡ್ಬ್ಯಾಕ್ ಕೂಡ, ಥ್ಯಾಂಕ್ ಯು ಸೋ ಮಚ್. ಸುಮಾರು ಜನ, ತುಂಬ ಜನ, ಈವನ್ ನೀವು ಕನ್ಸಲ್ಟೇಷನ್ ತೊಗೊಂಡಿರೋರು ಇರ್ಬೋದು, ತೊಗೊಳ್ದೇ ಇರೋರು ಇರ್ಬೋದು, ಅವರು ಕೂಡ ಮೆಸೇಜ್ ಮಾಡಿ ಹೇಳ್ತಾ ಇದ್ದೀರಾ, ನನಗೆ ಒಳ್ಳೆ ಬೆನಿಫಿಟ್ ಆಗಿದೆ ಮ್ಯಾಮ್, ಇದರಿಂದ ನನಗೆ ಚೇಂಜಸ್ ಆಗಿದೆ, ನಾನು ಜಾಬ್ಗೆ ಟ್ರೈ ಮಾಡ್ತಾ ಇದ್ದೆ ಬಟ್ ಯಾವುದೂ ಸಿಗ್ತಿರಲಿಲ್ಲ. ತುಂಬ ಜನ ನನಗೆ ಮೆಸೇಜ್ ಹಾಕಿ ಕಳಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಈಗಲೂ ಕಮೆಂಟಲ್ಲಿ ನೋಡೋಣ ಎಷ್ಟು ಜನ ನೀವು ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ಅಂತ ಹೇಳಿ. ಹೆಣ್ಮಕ್ಳಾದರೆ ಲೆಫ್ಟ್ ಹ್ಯಾಂಡ್, ಗಂಡು ಮಕ್ಕಳಾದರೆ ರೈಟ್ ಹ್ಯಾಂಡಿಗೆ ಧರಿಸ್ಕೊಳ್ಳಿ. ಡೆಫಿನೆಟ್ಲಿ ಇಟ್ ಪ್ರೊಟೆಕ್ಟ್ಸ್ ಯು, ಗಿವ್ಸ್ ಯು ಅಲ್ಟಿಮೇಟ್ ಸಕ್ಸಸ್ ರಿಸಲ್ಟ್. ಇಷ್ಟ ಹೇಳಿದ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.